ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ಅನೇಕ ತಾಯಂದಿರು ಹೇಳ್ತಿರ್ತಾರೆ, ನನ್ನ ಮಗನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದೆ, ಆದರೆ ಅವನು ಅಶಿಕ್ಷೆಗೆ ಬಿದ್ದ. ಎಷ್ಟು ಹೇಳಿದರೂ ಮಾತು ಕೇಳಲ್ಲ, ಓದಲ್ಲ, ಹೊಡೆದರೂ ಬದಲಾಗೋಲ್ಲ. ಅವನನ್ನು ಎಲ್ಲಿಗೆ ಕರೆದುಕೊಂಡು ಹೋದರೂ ಅಲ್ಲಿ ಕೆಟ್ಟದಾಗಿ ನಡ್ಕೋತಾನೆ, ಅವಮಾನ ಆಗೋ ಹಾಗೆ ಮಾಡ್ತಾನೆ. ಕೈಗೆ ಏನು ಸಿಕ್ಕರೂ ಅದನ್ನು ಮುರಿತಾನೆ, ಓದೋದ್ರಲ್ಲಿ ಹಿಂದುಳಿದಿದ್ದಾನೆ. ಇವನನ್ನು ಸರಿ ಮಾಡೋದು ಹೇಗೆ? ಹೌದು ಕಣ್ರಿ, ಇದು ಬಹಳಷ್ಟು ತಾಯಂದಿರ ಪ್ರಶ್ನೆ. ಅಂಥವರ ಮಕ್ಕಳು ಭರಿಸಲು ಸಾಧ್ಯವೇ ಇಲ್ಲವೆಂಬಷ್ಟು ಅಶಿಕ್ಷೆಗೆ ಬಿದ್ದಿರ್ತಾರೆ. ಅವನನ್ನು ಯಾರೂ ಕಂಟ್ರೋಲ್ ಮಾಡಲಾರರು. ಶಾಲೆಯಿಂದಲೂ ದೂರ ತರ್ತಾರೆ, ಶಾಲೆಗೆ ಹೋಗೋದೇ ಇಲ್ಲ. ಚಿಕ್ಕ ವಯಸ್ಸಿಗಾಗಲೇ ಚಟಗಳು, ಮಾತು ಭಯಂಕರ ಅಸಭ್ಯವಾಗಿರುತ್ತೆ. ಮನೆಯಲ್ಲಿ ಕಳವು ಪ್ರಾರಂಭಿಸಿರ್ತಾರೆ. ವಯಸ್ಸಿಗೆ ಮೀರಿದ ಮಾತು, ಚೇಷ್ಟೆ, ಕೆಟ್ಟ ವರ್ತನೆ, ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಡೋದು, ಸುಳ್ಳು ಹೇಳೋದು, ತನ್ನ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಿದರೆ ಅಸಹ್ಯವಾಗಿ ಹೋ ಅಂತ ಅಳೋದು, ತಿರುಗಿ ಬೀಳೋದು, ವಿಕಾರವಾಗಿ ಅಂಗಚೇಷ್ಟೆಗಳನ್ನ ಮಾಡೋದು, ಇಂಥದ್ದನ್ನೆಲ್ಲ ಸಾಮಾನ್ಯವಾಗಿ ಒಬ್ಬಂಟಿ ಮಕ್ಕಳು ಅಥವಾ ತುಂಬ ಮುದ್ದಿನಿಂದ ಬೆಳೆಸಲ್ಪಟ್ಟ ಮಕ್ಕಳು, ಅಜ್ಜ ಅಜ್ಜಿ ಸಾಕಿದ ಮಕ್ಕಳು, ಕೆಟ್ಟ ನೆರೆಹೊರೆಯಲ್ಲಿ ಬೆಳೆದ ಮಕ್ಕಳು, ದಂಪತಿಗಳ ಮಧ್ಯೆ ಜಗಳವಿದ್ದರೆ ಅಂಥವರ ಮಕ್ಕಳು, ಇವರಲ್ಲಿ ಮೇಲೆ ವಿವರಿಸಿದ ಅಶಿಕ್ಷೆಯ ವರ್ತನೆಗಳಿರ್ತವೆ. ಇದನ್ನು ಅಶಿಕ್ಷೆ ಅನ್ನದೇ ಬೇರೆ ಪದವನ್ನು ಬಳಸಲಾಗುವುದಿಲ್ಲ. ಈ ಮಕ್ಕಳಿಗೆ ಶಿಕ್ಷೆಯದೇ ಕೊರತೆ ಕಣ್ರಿ. ಶಿಕ್ಷೆ ಅಂದರೆ ಅದನ್ನು ನೀವು ಪನಿಷ್ಮೆಂಟ್ ಅಂತ ಅರ್ಥ ಮಾಡಿಕೊಳ್ಬೇಡಿ. ಅಯ್ಯೋ, ಅವನನ್ನು ಎಷ್ಟು ಹೊಡಿತೀನಿ ಗೊತ್ತಾ, ಏನೂ ಉಪಯೋಗ ಇಲ್ಲ ಕಣ್ರಿ ಅಂತ ತಾಯಂದಿರು ಹೇಳ್ತಿರ್ತಾರೆ. ಅವರಿಗೆ ಹೇಳೋದು ಇಷ್ಟೇ, ನೀವು ಮಗುವನ್ನು ಶಿಕ್ಷಿಸಿದ್ದೀರಿ ನಿಜ, ಆದರೆ ಅಟ್ ಎ ರಾಂಗ್ ಟೈಮ್. ಶಿಕ್ಷೆ ಕೊಟ್ಟ ಸಮಯ, ಸನ್ನಿವೇಶ ಸರಿಯಾದುದಲ್ಲ ಕಣ್ರಿ. ಒಂದು ವಿಷಯನ ಚೆನ್ನಾಗಿ ತಿಳಿದುಕೊಳ್ಳಿ. ಮಗು ಅನ್ನೋದು ಒಂದು ಪ್ರಾಣಿ, ಶುದ್ಧ ಅನಿಮಲ್. ಅದೊಂದು ಖಾಲಿ ಕಂಪ್ಯೂಟರ್ ಕಣ್ರಿ. ಅದರೊಳಕ್ಕೆ ನೀವು ಫೀಡ್ ಮಾಡುವ ಡಾಟಾ ಏನಿರುತ್ತದೋ ಅದು ಅದನ್ನೇ ಪ್ರಕಟಪಡಿಸುತ್ತದೆ. ಪ್ರಾಣಿಯನ್ನು ಸಾಕುವವರಿಗೆ ಅದನ್ನು ಸಾಕುವ, ಶಿಸ್ತಿಗೆ ತರುವ, ಮ್ಯಾನರ್ಸ್ ಕಲಿಸುವ ವಿದ್ಯೆ ಗೊತ್ತಿರಬೇಕು ಕಣ್ರಿ. ಎಲ್ಲ ತಾಯಂದಿರು ಮಕ್ಕಳನ್ನು ಪ್ರೀತಿಸ್ತಿರ್ಬೋದು, ಆದರೆ ಎಲ್ಲ ತಾಯಂದಿರು ಮಕ್ಕಳನ್ನು ಸಾಕಲಾರರು. ನನ್ನ ಮಕ್ಕಳು ಇಂಥವ್ರು ಆಗಿಬಿಟ್ರಲ್ಲ ಅಂತ ಕೊರಗುವ ಹೆಣ್ಣು ಮಕ್ಕಳಿಗೆ ಹೇಳಬೇಕು, ನಿಮ್ಮನ್ನು ನಿಮ್ಮ ತಾಯಿ ಸಾಕಿದಷ್ಟು ಶ್ರದ್ಧೆಯಿಂದ ನಿಮ್ಮ ಮಕ್ಕಳನ್ನು ನೀವು ಸಾಕ್ತಿಲ್ಲ. ಮಕ್ಕಳನ್ನು ಮುದ್ದು ಮಾಡೋದಕ್ಕೆ ಒಂದು ವಿಧಾನವಿರ್ತದೆ. ಅವರನ್ನು ತೀರ ಔಚ್ಕೊಂಡು ಕೂಡಬಾರ್ದು. ಮಗುವಿಗೆ ಅತ್ತ ಕೂಡಲೇ ತಿನ್ನಲು ಕೊಡಬಾರ್ದು. ಅದರ ತಿನ್ನುವ ಟೈಮು ನಿಗದಿಗೊಳಿಸಬೇಕು. ಎಂದೋ ಮಾಡಿದ ತಪ್ಪಿಗೆ ಮತ್ತೆಂದೋ ನಿಮಗೆ ನೆನಪಾಯಿತು ಅಂತ ಆ ಮಗುವಿಗೆ ರಪರಪನೆ ಬಡಿಬೇಡಿ. ಇದು ಆ ತಪ್ಪಿಗಾಗಿ ಇವತ್ತು ಆಗುತ್ತಿರುವ ಶಿಕ್ಷೆ ಎಂಬುದನ್ನು ಮಗು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಕಣ್ರಿ. ಮಗು ತಪ್ಪು ಮಾಡಿದ ತಕ್ಷಣ ಒಂದು ಗದರಿಕೆ, ಕಣ್ಣ ಬೆದರಿಕೆ, ಚಿಕ್ಕ ಪನಿಷ್ಮೆಂಟ್ ಕೊಟ್ಬಿಡಿ. ಮಕ್ಕಳು ಅತಿಯಾಗಿ ಅಸಹ್ಯವಾಗಿ ಮುದ್ಗರಿತವೆ. ಆಗ ಅವರನ್ನು ನೆಗ್ಲೆಕ್ಟ್ ಮಾಡಿ, ಇಗ್ನೋರ್ ಮಾಡಿರಿ. ಶಿಕ್ಷೆ ಕೊಟ್ಟ ಮರುಕ್ಷಣವೇ ನಿಮಗೆ ಆ ಬಗ್ಗೆ ಬೇಸರವಾಗಿ ಕಣ್ಣೀರಿಟ್ಕೊಂಡು ಬಾರೋ ಕಂದ ಅಂತ ತಬ್ಕೊಂಡು ಮುದ್ದು ಮಾಡಬೇಡಿ. ಆಗ ಮಗು ನೀವು ಸಾರಿ ಕೇಳ್ತಿದ್ದೀರಾ ಅಂತ ಅಂದ್ಕೊಳ್ಳುತ್ತೆ. ನೋಡಿ, ಎಲ್ಲಿಗಾದರೂ ಮಗುವನ್ನು ಕರೆದುಕೊಂಡು ಹೋಗುವ ಪ್ರಸಂಗವಿದ್ದರೆ ಮಗುವನ್ನು ಅದಕ್ಕೆ ಸಿದ್ಧಗೊಳಿಸಿ ಅಲ್ಲಿ ಸರಿಯಾಗಿ ವರ್ತಿಸಬೇಕು ಎಂಬುದನ್ನು ಮನವರಿಕೆ ಮಾಡಿಕೊಡ್ತಾ ಬನ್ನಿ. ಒಂದೆರಡು ಸಲ ಬೇರೆ ಬೇರೆ ಜಾಗಗಳಿಗೆ ಕರೆದೊಯ್ದು ಅದರ ವರ್ತನೆಯನ್ನು ಒಂದು ಹದಕ್ಕೆ ತಂದು ಆನಂತರ ನೀವು ಕರೆದೊಯ್ಯಬೇಕಾಗಿರೋ ಜಾಗಕ್ಕೆ ಮಗುವನ್ನು ಕರ್ಕೊಂಡು ಹೋಗಿ. ಮತ್ತೊಂದು ವಿಷಯ, ಮಗು ಯಾರ ಜೊತೆ ಆಡ್ತಾ ಇದೆ ಎಂದು ಸದಾ ಗಮನಿಸ್ತಾ ಇರಿ. ಅಸಹ್ಯಕರವಾಗಿ ಮಗು ಹತ್ತಿರ ನೋಡಿದವರು ಏನು ಅಂದ್ಕೊಳ್ತಾರೋ ಅಂತ ಆ ಕ್ಷಣ ಮಗುವಿನ ಡಿಮ್ಯಾಂಡ್ಗಳಿಗೆ ಈಡಾಗಿ ಬಿಡಬೇಡ್ರಿ. ಅಳುವ ಮಗುವನ್ನು ಪೂರ್ತಿಯಾಗಿ ಇಗ್ನೋರ್ ಮಾಡಿ. ವಯಸ್ಸಿಗೆ ಮೀರಿದ ಆಟಿಕೆಗಳು, ಗಿಫ್ಟ್, ದುಬಾರಿ ಪೆನ್ನು, 4ನೇ ಕ್ಲಾಸ್ಗೆಲ್ಲ ವಾಚು
SSLC ಹೊತ್ತಿಗೆ ಬೈಕು ಇವೆಲ್ಲ ಮಗುವನ್ನು ಹಾಳ್ಗೆಡುವ ಸಾಧನಗಳು ಕಣ್ರಿ. ಊಟ ಬಿಟ್ಟು ಮಲಗಿದಾಗ ದಮ್ಮಯ್ಯ ಗುಡ್ಡೆ ಹಾಕಿ ತುತ್ತು ಮಾಡಿ ತಿನ್ನಿಸೋದು ನಿಮ್ಮದೇ ಸ್ಟುಪಿಡಿಟಿ ಕಣ್ರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.